ಹೃದಯಘಾತದಿಂದ ಯಾದಗಿರಿ ಪಿಎಸ್ಐ ಸಾವನ್ನಪ್ಪಿದ್ದಾರೆ. ಯಾದಗಿರಿ ನಗರ ಠಾಣೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪಿಎಸ್ಐ ಹೃದಯಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ. ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲೇ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇನ್ನು ನಿನ್ನೆ ಬೀಳ್ಕೊಡೆ ಸಮಾರಂಭದಲ್ಲಿ ಅಧಿಕಾರಿ ಈ ಪಿಎಸ್ಐ ಭಾಗಿಯಾಗಿದ್ರು. ಸೈಬರ್ ಕ್ರೈಮ್ ಪಿಎಸ್ಐ ಆಗಿ ವರ್ಗಾವಣೆಗೊಂಡಿದ್ದ ಪರಶುರಾಮ್ ಯಾದಗಿರಿ ನಗರ ಠಾಣೆಯಲ್ಲಿ ಪಿಎಸ್ಐ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಪರಶುರಾಮ್ ನಿನ್ನೆ ಅಷ್ಟೇ ನಗರ ಠಾಣೆಯಲ್ಲಿ ಅಭಿಮಾನದ ಬೀಳ್ಕೊಡೆಯನ್ನ ಪಡೆದುಕೊಂಡಿದ್ರು. ಆದರೆ ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲಿ ಹಠಾತ್ ಹೃದಯಘಾತದಿಂದ ಈಗ ಸಾವನ್ನಪ್ಪಿದ್ದಾರೆ. ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಯಾದಗಿರಿ ನಗರ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಪಿಎಸ್ಐ ಪರಶುರಾಮ್ ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ. ಅಂದ್ರೆ ನಿನ್ನೆ ಅಷ್ಟೇ ಒಂದು ಸಮಾರಂಭ ಕೂಡ ನಡೆಯುತ್ತೆ. ಆ ಸಮಾರಂಭದಲ್ಲಿ ಭಾಗಿ ಕೂಡ ಆಗ್ತಾರೆ, ಬೀಳ್ಕೊಡೆಯನ್ನ ಕೂಡ ಪಡೆದುಕೊಂಡಿರ್ತಾರೆ. ಆದರೆ ಸಮಾರಂಭ ಮುಗಿದ ತಕ್ಷಣ ಅವರು ಸಾವನ್ನಪ್ತಾರೆ ಅಂದರೆ ನಿಜಕ್ಕೂ ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಣಿಸಿಕೊಳ್ತಾ ಇದೆ. ನಮ್ಮ ಮುಂದೆ ಈಗಿದ್ದವರು ನೆಕ್ಸ್ಟ್ ಮೂಮೆಂಟ್ ಇರೋದಿಲ್ಲ. ಆ ರೀತಿ ಈ ಹೃದಯಘಾತ ಭಯ ಪಡಿಸ್ತಾ ಇದೆ ಅಂತಲೇ ಹೇಳಬಹುದು. ಕರ್ತವ್ಯದಲ್ಲೇ ಇದ್ರು, ಸಮಾರಂಭದಲ್ಲೂ ಕೂಡ ಭಾಗಿಯಾಗಿದ್ರು. ಆದರೆ ತದನಂತರ ರಾತ್ರಿ ಈ ರೀತಿ ಆಗೋಯ್ತು ಅಂದರೆ ಯಾರಿಗೂ ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಕ್ವಾರ್ಟರ್ಸ್ನ ನಿವಾಸದಲ್ಲೇ ಇವರಿಗೆ ಹೃದಯಘಾತ ಸಂಭವಿಸಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ನಿನ್ನೆಯ ಬೀಳ್ಕೊಡುಗೆಯ ಸಮಾರಂಭ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ಅಲ್ಲೂ ಕೂಡ ಮಾತನಾಡಿದ್ರು. ಹಾಗಿದ್ರೆ ಏನ್ ಮಾತನಾಡಿದ್ರು ನೋಡೋಣ. ಅವರ ಏನು 31 ವರ್ಷಗಳ ಸೇವೆ ಮಾದರಿ ಅನುಕರಣೀಯ. ಈಗೇನು ನಿವೃತ್ತಿ ಆಗಿದ್ದಾರೆ. ಮುಂದೆ ಅವ್ರದ್ದು 31 ವರ್ಷಗಳ ನಂತರದ ಜೀವನ ಕೂಡ ಇನ್ನೂ ಒಂದು 35 ವರ್ಷ ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ನಿವೃತ್ತಿ ಸಾಂಸಾರಿಕ ಜೀವನ ನೀಡಲಿ ಅಂತೇಳಿ ಹಾರೈಸುತ್ತಾ ಮತ್ತು ನಮ್ಗೆ ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ 2 ಅವಕಾಶ ಇದೆ. ಮೇ 31, 2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ನಿವೃತ್ತಿ ಆಗಬೇಕಂತ. ಸೊ ನಂದು ಕೂಡ ಒಂದು ಡೇಟ್ ಇದೆ, ಮೇ 31, 2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಹಸನ್ ಪಟೇಲ್ ಅವ್ರದ್ದು ಹಸನ್ ಅಂತ ಹೇಳಿದ್ರೆ ಬಹುಶಃ ಉರ್ದುನಲ್ಲಿ ನಗು ಅಂತ ಇರ್ಬೋದೇನು, ನಮ್ಗೆ ಗೊತ್ತಿಲ್ಲ. ಹಸನ್ ಮುಖಿ ಅಂತ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.